ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ, ಈಗ 1 ಅವರ್ ಹಿಂದೆ ಇಲ್ಲೇ ಇರೋ ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ಲೇಡಿ ತಲೆ ಕೊಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನ್ಯೂಸ್ ಬಂತು. ಅವ್ರ ಮುಖ ಎಲ್ಲ ವಿಕಾರವಾಗೋಗಿದೆ, ಗುರ್ತಿಡಿಯಕ್ಕಾಗ್ತಾ ಇಲ್ಲ. ಆದರೆ ಅವ್ರ ಹೈಟು, ವೆಯ್ಟು, ಮೈ ಬಣ್ಣ, ಹಾಕೊಂಡಿರೋ ಬಟ್ಟೆ ಎಲ್ಲ ಧ್ರುವ ಅವ್ರ ತಾಯಿಗೆ ಮ್ಯಾಚ್ ಆಗ್ತಾ ಇದೆ. ಈ ವಿಷಯನ ಧ್ರುವ ಅವ್ರಿಗೆ ಫೋನ್ ಮಾಡಿ ಹೇಳೋಣ ಅಂದ್ಕೊಂಡೆ. ಆದರೆ ಇಲ್ಲಿಗೆ ಬಂದಾಗ ಅವರು ತುಂಬ ಟೆನ್ಷನಲ್ಲಿದ್ದರು. ಅದಕ್ಕೆ ನಿಮಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ. ನೀವೇ ಸಮಾಧಾನವಾಗಿ ಹೇಗಾದರೂ ಮಾಡಿ ಧ್ರುವ ಅವ್ರಿಗೆ ವಿಷಯ ತಿಳಿಸಿ. ಅವ್ರನ್ನ GH ಹತ್ರ ಕರ್ಕೊಂಬನ್ನಿ. ಸರ್ ಏನು ಹೇಳ್ತಿದ್ದೀರಾ ಸರ್? ಮೈನಾ, ನಮ್ಗೆ ಈಗ ಮಾತಾಡೋಕ್ಕೆ ಸಮಯ ಇಲ್ಲ, ಸ್ವಲ್ಪ ಬೇಗ ಕರ್ಕೊಂಬನ್ನಿ. ಕರ್ಕೊಂಡು ಬರ್ತೀನಿ. ಮೈನಾ, ಏನಾಯ್ತೆ? ಇನ್ಸ್ಪೆಕ್ಟ್ರು, ರೈಲ್ವೆ ಪಟ್ಟಿ ಮೇಲೆ ಯಾರು ಹೆಣ್ಣಿನ ಶವ ನೋಡಿದ್ರಂತೆ. ಅವರು ಧ್ರುವನ್ ತಾಯಿ ತರ ಕಾಣಿಸ್ತಿದ್ದಾರಂತೆ. ಧ್ರುವನ್ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾವ್ರಕ್ಕ. ಏನ್ ಮಾಡ್ಲಿ ಗೊತ್ತಾಗ್ತಿಲ್ಲ ಅಕ್ಕ. ನನಗ್ ಭಯ ಆಗ್ತಿದೆ ಕಣೆ. ಈ ವಿಚಾರನ ನಾನು ಧ್ರುವರ್ಗೆ ಹೇಗೆ ಹೇಳಿ, ಹೆಂಗ್ ಕರ್ಕೊಂಡು ಹೋಗ್ಲಿ ಅವ್ರನ್ನ? ಇಲ್ಲ, ಅದವ್ರಮ್ಮ ಅಲ್ಲ, ಅದವ್ರಮ್ಮ ಆಗಿರ್ಬಾರ್ದು ಅಕ್ಕ. ಅಮ್ಮ ಆಗಿರ್ಬಾರ್ದು. ಕಣ್ಣಿಂದ ಇನ್ನು ಏನೇನ ಆಗುತ್ತೋ ಶಿವನೇ. ಧ್ರುವರ್ನ ಕರ್ಕೊಂಡು ಹೋಗ್ಬೇಕು. ಬೇಡ ಮೈನಾ, ಬೇಡ. ಅವ್ರ ಮಗಳು ಈಗ ತಾನೇ ಬಂದ್ಬಿಟ್ಟು ಜಗಳ ಮಾಡ್ಕೊಂಡು ಹೋಗವಳೆ. ನೀನ್ ಇಂಥ ಪರಿಸ್ಥಿತಿಲಿ ಅಲ್ಲಿಗೆ ಹೋಗೋದ್ ಬೇಡ ಮೈನಾ, ಬೇಡ ಕಡೆ. ನಾನು ಇವ್ರ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ಬೇಡ ಅಕ್ಕ, ನೀನ್ ಯಾರಿಗೂ ಫೋನ್ ಮಾಡೋದು ಬೇಡ. ನಾನೇ ಹೋಗ್ಬಿಟ್ಟು ಧ್ರುವರ್ನ ಬೇಡ ಕಡೆ. ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ಹೇಗಾದ್ರೂ ಮಾಡಿ ನಾನು ಈ ವಿಷಯನ ಧ್ರುವರ್ಗೆ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಬೇಗ ಹೋಗ್ಬೇಕು. ನನ್ ಬಗ್ಗೆ ಯೋಚನೆ ಮಾಡ್ಬೇಡ, ಹೇಳ್ತಿದ್ದೀನಿ. ನಾನು ಬರ್ತೀನಿ.